ಜನಗಣಮನ ಅಧಿನಾಯಕ ಜೈ ಹೇ ಅನ್ನೋ ಗೀತ ರವೀಂದ್ರನಾಥ್ ಠಾಗೋರ್ ಅವರು ಒಳ್ಳೆಯ ವ್ಯಕ್ತಿತ್ವ ಇದ್ದ ವ್ಯಕ್ತಿ, ದೇವರ ಸಮಾನವಾದ ವ್ಯಕ್ತಿ ಇದ್ದ ಅವರು ನಮ್ಮ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚಿತವಾಗಲೇ ಅವರು ಇದು ತಯಾರಿ ಮಾಡಿದ್ದಾರೆ. ಇದು ಒಂದು ಬ್ರಿಟಿಷ್ ವೈಸ್ರಾಯನ್ ಉದ್ದೇಶ ಮಾಡಿದ್ದು. ಅದರಲ್ಲಿ ಭಾರತ ಭಾಗ್ಯ ವಿಧಾತ ಅಂತ ಕೂಡ ಇದೆ. ಅಂದರೆ ಭಾರತಕ್ಕೆ ಭಾಗ್ಯ ಕೊಡವನೋ, ಭಾಗ್ಯ ಅದು ಬರೆಯವನೋ ಅಂತ ಅರ್ಥದಲ್ಲಿ ಅದು ಮಾಡಿದ್ದಾರೆ. ಅಷ್ಟು ಮಾತ್ರನೇ ಇಲ್ಲ, ಅದರಲ್ಲಿ ದ್ರಾವಿಡ, ಉತ್ಕಳ, ವಂಗ. ದ್ರಾವಿಡ ಅಂದರೆ ದಕ್ಷಿಣ ದೇಶ, ಉತ್ಕಳ ಅಂದರೆ ಉತ್ತರ ಪ್ರದೇಶ, ವಂಗ ಅಂದರೆ ಬೆಂಗಾಲು. ಈ ರೀತಿ ಎಲ್ಲ ಪ್ರದೇಶಗಳ ಬಗ್ಗೆ ಕೂಡ ಅದರಲ್ಲಿ ನಿಕ್ಷಿಪ್ತ ಮಾಡಿದ್ದಾರೆ. ಈ ಕಾರಣಕ್ಕೆ ನಾವು ಅದು ಜಾತೀಯ ಗೀತವಾಗಿ ನಾವು ಆಯ್ಕೆ ಮಾಡಿದ್ವಿ. ಆದರೆ ಆಗಿನ ಕಾಲಕ್ಕೆ ಅದು ಸರಿಯೇ. ಆವಾಗ ಬ್ರಿಟಿಷ್ ಅವರಿಂದ ದ್ವೇಷ ಬಿಡಿಸೋಕ್ಕೆ, ದೇಶಕ್ಕೆ ಒಳ್ಳೆಯದಾಗಕ್ಕೆ, ವಿವಿಧ ರಾಜ್ಯಗಳಿಗೆ ಒಳ್ಳೆಯದಾಗಕ್ಕೆ ನಾವು ಆ ರೀತಿ ತಯಾರಿ ಮಾಡಿಕೊಂಡಿದ್ವಿ. ಆದರೆ ಕಾಲಕ್ಕೆ ತಕ್ಕಂಥ ನಾವು ಬದಲಾವಣೆ ಮಾಡಿ ಈಗ ಬ್ರಿಟಿಷ್ ಅವರಿಂದ ತೊಂದರೆ ಇಲ್ಲ, ಮತ್ತು ದೇಶದಲ್ಲಿ ಆಗಿರುವ ಏರುಪೇರು, ಕರೋನಾ ಸಮಯದಿಂದ ಆಗಿರುವ ದ್ವೇಷ ಬೇರೆ, ಅವರು ಬ್ರಿಟಿಷ್ ಅವರಿಂದ ಬಂದಿರುವ ದ್ವೇಷ ಬೇರೆ. ಈಗಿನ ಕಾಲಕ್ಕೆ ನಾವು ಏನು ಮಾಡಿದರೆ ಒಳ್ಳೆದಂತ ಯೋಚಿಸಿ ಅದು ಒಂದು ಜಾತೀಯ ಗೀತವಾಗಿ ಮಾಡಿದರೆ ಒಳ್ಳೆದು. ಇನ್ನೊಂದು ಕೂಡ ಏನಂದರೆ, ಅವರು ಮಾಡಿದ್ದು ಬೆಂಗಾಲ್ ಭಾಷೆನಲ್ಲಿ. ಬೆಂಗಾಲ್ ಭಾಷೆ ಎಷ್ಟು ಜನಕ್ಕೆ ಗೊತ್ತು? ಈ 28 ರಾಜ್ಯದಲ್ಲಿ ಎಷ್ಟು ಜನ ಬೆಂಗಾಲಿ ಮಾತಾಡ್ತಾರೆ? ಎಷ್ಟು ಜನ ಬೆಂಗಾಲಿ ಅರ್ಥ ಮಾಡ್ಕೊಳ್ತಾರೆ? ಬರೀ ಜಾತೀಯ ಗೀತಕ್ಕೋಸ್ಕರ ನಾವು ಬೆಂಗಾಲಿ ಕಲ್ತ್ಕೊಳ್ಳೋದು ನ್ಯಾಯ ಅಂತೀರಾ ಇಲ್ವಾ? ನೀವು ಯೋಚಿಸಿ. ಎರಡನೇದು, ನಾವು ದೇವತಾ ಭಾಷಾ ಸಂಸ್ಕೃತ ನಾವು ಓದಿದ್ದಾಗ, ಕಲ್ತಿದ್ದಾಗ ಅದರಿಂದ ಕೂಡ ಆರೋಗ್ಯ ಬರುತ್ತೆ ಅಂತ ನಮ್ಮ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರ ಪೂರ್ತಿ ಸಂಸ್ಕೃತ ಕಲ್ತ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟು ಜಾತೀಯ ಗೀತ ಸಂಸ್ಕೃತದಲ್ಲಿ ಇದ್ದರೆ ಒಳ್ಳೆಯದು ಅಂತ ಒಂದು ಅಭಿಪ್ರಾಯ. ಎರಡನೇದು, ಬರೀ ಆರೋಗ್ಯಕ್ಕೋಸ್ಕರ ಇಲ್ಲ, ನಾವು ಮಾನವ ಜಾತಿ ಉದ್ಧಾರಕ್ಕೋಸ್ಕರ, ದೇಶ ಉದ್ಧಾರಕ್ಕೋಸ್ಕರ ಕೂಡ ಜಾತೀಯ ಗೀತ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎರಡನೇದು, ಒಂದು ಮಗು ದಿನ ಸ್ಕೂಲ್ಗೆ ಹೋಗಿದ್ದಾಗ ಜಾತೀಯ ಗೀತ ಆಡಿದ್ದಾಗ ಅವನಿಗೆ ಏನೇನು ನೆನಪು ಬರಬೇಕಂದ್ರೆ, ಅವನ ಧೈರ್ಯ ಬೆಳೆಸ್ಕೋಬೇಕು, ಅವನ ನಿಯತ್ತು ಬೆಳೆಸ್ಕೋಬೇಕು, ಅವನ ನೈಪುಣ್ಯ ಬೆಳೆಸ್ಕೋಬೇಕು, ಅವನ ಸಾಮರ್ಥ್ಯ ಬೆಳೆಸ್ಕೋಬೇಕು, ಅವನ ಸಹೃದಯ ಬೆಳೆಸ್ಕೋಬೇಕು, ಅವನ ತಾಳ್ಮೆ ಬೆಳೆಸ್ಕೋಬೇಕು, ಅವನು ಮನೆ ಉದ್ಧಾರ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು, ಮತ್ತು ಸಮಾಜದ ಹತ್ರ ಸ್ನೇಹ ಭಾವದಿಂದ ಸಮಾಜ ಉದ್ಧಾರ ಬಗ್ಗೆ ಯೋಚಿಸೋ ರೀತಿಯಲ್ಲಿ ಅವನು ಬೆಳೆಸಬೇಕು. ಇದು ದಿನ ಅವನ ಆರೋಗ್ಯಕರವಾಗಿ ಇದು ಅಭ್ಯಾಸ ಮಾಡಿದರೆ, ಒಂದು 2 ನಿಮಿಷ 3 ನಿಮಿಷದು ಅಭ್ಯಾಸ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದಕ್ಕೋಸ್ಕರ ಈಗ ಆಲ್ರೆಡಿ ಒಬ್ಬರನ್ನೇ ನೋಡಿದ್ದು ನಾನು, ಸಂಸ್ಕೃತ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡೋರು. ಸಂಸ್ಕೃತ ಚೆನ್ನಾಗಿ ಟ್ರಾನ್ಸ್ಲೇಟರ್ ಮಾಡೋರನ್ನೇ ನಾವು ಆಯ್ಕೆ ಮಾಡ್ಕೋಬೇಕು. ಮತ್ತು ಈ 28 ರಾಜ್ಯದಲ್ಲಿ ಕೂಡ ಅಲ್ಲಿ ಸ್ವಲ್ಪ ಜನನ ಸೇರಿಸಿ ಏನೇನು ಮಾಡಿದರೆ ಒಳ್ಳೆದು, ಏನೇನು ಪಾಯಿಂಟ್ ಸೇರಿಸಿದ್ರೆ ಒಳ್ಳೆದು, ಅದು 3 ನಿಮಿಷ ಒಳಗಡೆ ಏನೇನು ಮಾಡಿದರೆ ಒಳ್ಳೆದು, ಅದೊಂದು ಶ್ರಾವ್ಯವಾಗಿ ಒಂದು ಸಂಸ್ಕೃತದಲ್ಲಿ ನಾವು ತಯಾರಿ ಮಾಡಿದರೆ ನಮ್ಮ ಭಾರತ ಜಾತಿ ಮೂಲ ಸಂಸ್ಕೃತಿ ಆದ, ಮೂಲ ಭಾಷೆ ಆದ ಸಂಸ್ಕೃತ ಭಾಷೆಯಲ್ಲಿ ಇದು ಮಾಡಿ ಸ್ವಲ್ಪ ನೆನೆಸ್ಕೊಂಡ್ರೆ, ದಿನ ಒಂದು 2 ನಿಮಿಷ 3 ನಿಮಿಷ ನೆನೆಸ್ಕೊಂಡ್ರೆ ಒಳ್ಳೆದು ಅನ್ನೋದು ನನ್ನ ಉದ್ದೇಶ, ನನ್ನ ಅಭಿಪ್ರಾಯ. ನನ್ನ ಉದ್ದೇಶ ಮಾತ್ರನೇ ಇಲ್ಲ, ಆ ಶ್ರೀರಾಮನ ಉದ್ದೇಶ, ಆ ದೇವರ ವಿಧಾತ, ಆ ಸೃಷ್ಟಿಕರ್ತ ಮತ್ತು ಆ ಮೂಲಕರ್ತ, ಆ ಪರಮಾತ್ಮನ ಉದ್ದೇಶ ಕೂಡ ಅನ್ನೋದು ನಾನು ತಿಳಿಸ್ತಾ ಇದ್ದೀನಿ. ಜಾತೀಯ ಗೀತದ ಬಗ್ಗೆ ನಾನು ಸಂಗ್ರಹಿಸಿದ ಮಾಹಿತಿ ಆಗಲಿ, ನಾನು ಅರ್ಥ ಮಾಡಿಕೊಂಡಿದ್ದ ವಿಧಾನ ಆಗಲಿ ತಪ್ಪಿದರೆ ದಯವಿಟ್ಟು ಮನ್ನಿಸಿ. ಮತ್ತು ಇದರಲ್ಲಿ ಒಳ್ಳೆಯ ವಿಷಯ ತಗೊಂಡು ದೋಷ ಇರುವ ವಿಷಯ ಕಿತ್ತಾಕಿ ದೇಶಕ್ಕೆ ಒಳ್ಳೆಯದು ಮಾಡಿ, ದೇಶ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದು ಮಾಡಿ ಅನ್ನೋ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದ.